ಯಾವ ತಪ್ಪು ಮಾಡಿಲ್ಲ ಕೂಡ 21 FIR ನನ್ನ ಮೇಲೆ ಆಗಿದೆ ಈಗ ಪ್ರೆಸೆಂಟು. ಈಗಲೂ 3 FIR ಆಗಿದೆ ಅಲ್ಲಿ. ಇವತ್ತು ನಿಮಗೆಲ್ಲ ಗೊತ್ತಿರೋ ಇವತ್ತು ಬಂದಿದ್ದರು ರಾಜಿ ಆಗ್ತಿ ಅಂತ ಯಾರೋ ಒಂದಿಬ್ಬರು ಬಂದಿದ್ರು ಅಲ್ಲಿ. ಕಾರಣ ಏನು ಅಂತಂದರೆ ಅಧಿಕಾರ ಬಲದಿಂದ ಪೊಲೀಸ್ ಇಲಾಖೆ ತನ್ನ ಕಪಿಮುಷ್ಟಿ ತಗೊಂಡು ಎಲ್ಲಿ ಸಿಕ್ತಲ್ಲೆಲ್ಲ FIR ಮಾಡಿಸೋವಂಥದ್ದು. ಯಾವ ಪೊಲೀಸ್ ಆಫೀಸರ್ಗಳು ಮತ್ತು ಅಲ್ಲಿರುವಂಥ ಠಾಣಾಧಿಕಾರಿಗಳು ಅಮಾಯಕರ ಮೇಲೆ ಬಡವ್ರ ಮೇಲೆ FIR ಬರೀತಿದ್ರು, ಇವತ್ತು ದೈವೇಚ್ಛೆ ಇವತ್ತು ರೇವಣ್ಣನ ಮೇಲೆ ಯಾವ ಹೆಣ್ಣು ಮಕ್ಕಳಿಗೆ ಹೆಣ್ಣನ್ನು ಉಪಯೋಗಿಸ್ಕೊಂಡು ಬೇರೆ ಮೇಲೆ ಅತ್ಯಾಚಾರ ಕೇಸ್ಗಳು ದಾಖಲೆ ಮಾಡಿ ಅವ್ರಿಗೆ ಬೇಲ್ ಸಿಗದೆ ಮಾಡಿ ಜೈಲಿಗೆ ಕಳಿಸ್ತಾಯಿದ್ರು. ಅದೇ ಕೇಸ್ ಇವತ್ತು ಒಬ್ಬ ಆರ್ಡಿನರಿ ಕಾನ್ಸ್ಟೇಬಲ್ ಇವತ್ತು ರೇವಣ್ಣ ಕುಟುಂಬ ಬರೀತಾ ಇದ್ದಾರೆ. ಇವತ್ತು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ. ಕಾಲಚಕ್ರ ಉರುಳೆ ಇವತ್ತು ರೇವಣ್ಣ ಕೆಳಗೆ ಬಂದು ಕುಳಿತಿದ್ದಾನಲ್ಲಿ. ನಾನಿವತ್ತು ನಾನು ಮೇಲೋಗಿದ್ದೀನಿ. ಅಲ್ಲಿ ಒಂದು ಈ ದೇಶದ ಜನತೆಗೆ ನಾನು ಏನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಅಂತಂದರೆ, ನಾವು ಹೋಗೋ ದಾರಿ ಸರಿಯಾಗಿರಬೇಕು. ಸತ್ಯ ಧರ್ಮ ಪ್ರಾಮಾಣಿಕತೆ ಇರಬೇಕಲ್ಲಿ. ನಮ್ಮಲ್ಲಿ ಸತ್ಯ ಧರ್ಮ ಪ್ರಾಮಾಣಿಕತನ ಇತ್ತು ಅಂದರೆ ಯಾವತ್ತರ ಒಂದು ದಿವಸ ನಮಗೊಂದು ಒಳ್ಳೆ ದಾರಿ ಸಿಗ್ತದಲ್ಲಿ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನಿವತ್ತು ಸುಮಾರು 25-30 ಚಾನಲ್ನವರು ನನ್ನ ಬಂದು ಇಂಟ್ರ್ಯೂ ಮಾಡಿದರು ನನ್ನಲ್ಲಿ. ನಾನು ಯಾರು, ನನ್ನ ಹಿನ್ನೆಲೆ ಏನು, ಊಟಕ್ಕೂ ಇಲ್ಲದಿರೋಂಥ ವ್ಯಕ್ತಿ ನಾನಲ್ಲಿ. ಇವತ್ತು ಅಂಥ ಕಡು ಬಡತನದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಇವತ್ತು ಎಲ್ಲ ಮಾಧ್ಯಮದವ್ರು ಬಂದು ಇಂಟ್ರ್ಯೂ ಮಾಡ್ತಾರೆ ಅಂತಂದರೆ ನನ್ನಲ್ಲಿದ್ದ ಧೈರ್ಯ, ಹೋರಾಟ, ಸ್ಥೈರ್ಯ, ಕಾಂಪ್ರಮೈಸ್ ಮೈಂಡ್ ಇಲ್ಲ, ಸತ್ಯ ಧರ್ಮದ ಪರವಾಗಿ ಹೋರಾಟ ಮಾಡೋವಂಥದ್ದು ಇದು ನನ್ನಲ್ಲಿತ್ತಲ್ಲಿ. ಆದರೆ ಅಂಥ ಜಿಲ್ಲೆಯಲ್ಲಿ ಇವತ್ತು ನೂರಾರು ಹೆಣ್ಣು ಮಕ್ಕಳ ಲೈಂಗಿಕ ಹಗರಣ, ಲೈಂಗಿಕ ದೌರ್ಜನ್ಯ, ಅವರ ಕಾಮ ಏನು ಹೇಳಿ ಕ್ರೀಡೆಗೆ ಉಪಯೋಗಿಸ್ಕೊಂಡು ಅವ್ರ ಬದುಕನ್ನು ನಾಶ ಮಾಡಿದ್ರು. ಇವತ್ತು ಮನಸ್ಸಿಗೆ ನೋವಾಗಿದ್ದೇನು ಅಂತಂದರೆ, ನನ್ನ ಹತ್ರ ಇವತ್ತೇನು ಪೆನ್ ಡ್ರೈವ್ ಕೇಸ್ ನಡೀತಾ ಇದೆ, ಅವರ ಮೇಯ್ನು ರೂವಾರಿ ಕಾರ್ತಿಕ್ ಅಂತ ಪೆನ್ ಡ್ರೈವ್ ತಂದು ನನ್ನ ಕೈ ಕೊಟ್ಟಾಗ ಅವನು ಲ್ಯಾಪ್ಟಾಪಲ್ಲಿ ಆನ್ ಮಾಡಿ ತೋರಿಸ್ತಾ. ಅಲ್ಲಿ 2-3 ಚಿತ್ರ ಅಷ್ಟೇ ನೋಡಿದ್ದು ನನಗೆ ಭಾಳ ನೋವಾಯ್ತು. ನನಗೆ ಮತ್ತೆ ನೋಡೋದು ಬೇಡ. ಕಾರಣ ಯಾಕೆ ಅಂದರೆ, ಕೆಲವು ಸಂದರ್ಭದಲ್ಲಿ ಮಾತ್ರ ನಾನು ಹೆಂಡತಿಯ ನೋಡ್ಬೇಕು ನಾವಲ್ಲಿ. ಯಾಕೆಂದರೆ ಆಕೆ ಕೂಡ ನನ್ನ ತಾಯಿಯಾಗಿರ್ತಾಳೆ. ಅಲ್ಲಿ ತಾಯಿಗೆ ಸಮಾನವಾದಂಥ ಆ ಒಂದು ಅಶ್ಲೀಲ ವಿಡಿಯೋಗಳನ್ನು ನೋಡಿ ಬದುಕಬಾರ್ದು ಅನ್ನಿಸ್ಬಿಡ್ತು ನಮಗೆ. ಅಂಥ ಹೀನ ಕೃತ್ಯ ಇರಬಾರ್ದು ಅಂತ. ಅಂದರೆ ಎಷ್ಟು ಕ್ರೂರವಾಗಿ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡವ್ರು ಇವರು, ಹೆಣ್ಣು ಕುಲವನ್ನು ಬಳಸ್ಕೊಂಡವ್ರೆ ಇವರು. ಅದನ್ನು ನೋಡೋದು ಬೇಡ.